ಫ್ರೆಂಡ್ಸ್, ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ನಾನಿವತ್ತು ಮನೇಲಿ ಸಂಕಷ್ಟಹರ ಚತುರ್ಥಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ಲ ಪೂಜೆ ಎಲ್ಲ ಕೆಲಸ ಎಲ್ಲ ಆಗಿತ್ತು ಫ್ರೆಂಡ್ಸ್. ಈ ಥರ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬರೋದ್ರಿಂದ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೆಂಡ್ಸ್. ಏನಕ್ಕಂದರೆ ನಾವು ತಿಂಗಳ ಮಾಡೋದಕ್ಕಿಂತ ಇದನ್ನು ಒಂದು ವರ್ಷದಲ್ಲಿ ಒಂದೇ ಸರಿ ಮಂಗಳವಾರ ಬರೋದನ್ನು ಮಾಡೋದ್ರಿಂದ ಸಂಕಷ್ಟಹರ ಚತುರ್ಥಿಗಳನ್ನು ಮಾಡಿದಷ್ಟು ಫಲ ಸಿಗುತ್ತೆ ಫ್ರೆಂಡ್ಸ್ ನಮಗೆ. ಸೊ ನಾನು ಕೂಡ ಇವತ್ತು ಮನೇಲಿ ಮಾಡ್ಕೊಂಡಿದ್ದೀನಿ. ನನಗೂ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಈ ಥರ ಪೂಜೆ ಮಾಡೋದ್ರಿಂದ ನಮ್ಮೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡೋಂಥ ಗಣಪತಿ ಕೇಳಿಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿವತ್ತು ಉಪವಾಸ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇವತ್ತು ಪಲಾವ್ ಮಾಡಿದ್ದೆ ಬಾಕ್ಸ್ಗೆ ಅಂತೇಳಿ ಬಾಕ್ಸಿಗೆ ಪಲಾವ್ ಮಾಡಿ ಕಳಿಸಿದೆ. ನಾನಿವತ್ತು ಬೆಳಗ್ಗೆಯಿಂದ ಸಂಜೆ ನಾನು ಚಂದ್ರ ನೋಡೋದ್ರವರೆಗೂ ನಾನೇನೂ ಸೇವಿಸೋಲ್ಲ. ಹಣ್ಣು ಹಾಲು ಕುಡಿತೀನಿ. ಹಸುವಾದರೆ ಕುಡಿತೀನಿ, ಇಲ್ಲಾಂದರೆ ಕುಡಿಯೋದೇ ಇಲ್ಲ. ನಾನು ಅವಾಗೆಲ್ಲ ಮಂಗಳವಾರ ಮಾಡಿ ತುಂಬ ರೂಢಿಯಾಗಿಬಿಟ್ಟಿದೆ. ಹಂಗಾಗಿ ಉಪವಾಸ ಇರ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಈ ಥರ ಸಂಕಷ್ಟಹರ ಚತುರ್ಥಿ ಮಾಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ನಮ್ಮಲ್ಲಿ ಯಾವುದೇ ಕಷ್ಟಗಳಿದ್ದರೂ ಎಲ್ಲ ಕಳೆದೋಗುತ್ತೆ ಫ್ರೆಂಡ್ಸ್. ಸೊ ಪ್ಲೀಸ್ ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ಪೂಜೆ ಎಲ್ಲ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಇದು ಮೊನ್ನೆ ಶುಕ್ರವಾರದ ವಿಡಿಯೋ ಫ್ರೆಂಡ್ಸ್. ಮೊನ್ನೆ ಶುಕ್ರವಾರ ನಾನು ಈ ಥರ ಪೂಜೆ ಮಾಡಿದ್ದೆ, ಚೆನ್ನಾಗಿ ಕೂಡ ಬಂದಿತ್ತು ಫ್ರೆಂಡ್ಸ್. ಆ ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ.